ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಕ್ಷಾಂದಿನಿ. ತುಂಬ ಸ್ಪೀಡಾಗಿ ಹೋಗ್ತಿರೋ ನಮ್ಮ ಈ ಬ್ಯುಸಿ ಲೈಫಲ್ಲಿ 2 ಡೇಸ್ ಯಾವುದೇ ಕೆಲಸ ಇಲ್ದಲೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೆ, ಎಕ್ಸ್ಟ್ರಾ ಟೆನ್ಷನ್ ಇಲ್ದಲೆ ಆರಾಮಾಗಿ ಸ್ಲೋ ಮೋಷನಲ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ಬ್ರೇಕಲ್ಲಿ ಸ್ಪೆಂಡ್ ಮಾಡ್ಬೋದಂದರೆ ಯಾರಿಗೆ ತಾನೇ ಖುಷಿ ಸಿಗಲ್ಲ ಹೇಳಿ. ಅದೇ ಎಕ್ಸ್ಪೀರಿಯನ್ಸ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಹೊರಟಿರೋದು ನಮ್ಮ ಹಸ್ಬೆಂಡೂರು ಬಿಕಾನೇರ್ ಅಂದರೆ ರಾಜಸ್ಥಾನ್. ಸೊ ನಾವಿವಾಗ ಟ್ರಾವೆಲ್ ಮಾಡ್ತಾ ಇರೋದು ಇಂಡಿಯಾ ಸೌತಿಂದ ನಾರ್ತ್ಗೆ ಆಲ್ಮೋಸ್ಟ್ 2700 ಕಿಲೋಮೀಟರ್ ಬೈ ಟ್ರೈನ್. ಆ್ಯಕ್ಚುಲಿ ಈ ಥರ ಲಾಂಗ್ ಜರ್ನಿನಲ್ಲಿ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಬಂದುಬಿಟ್ಟು ಊಟ. ನಮಗೆ ಚಿಕ್ಕ ಮಗು ಕೂಡ ಇರೋದ್ರಿಂದ ಅಟ್ಲೀಸ್ಟ್ 3 to 4 ಟೈಮ್ಸ್ ಊಟ ಮನೆಯಿಂದಿರಲಿ ಅನ್ನೋ ಥರ ನಾವು ರೆಡಿ ಮಾಡ್ಕೊಂಡು ಹೋಗ್ತೀವಿ. ಮಾಡೋದು ಸ್ವಲ್ಪ ಹೆಕ್ಟಿಕ್ ಅನಿಸಿದ್ರೂ ಜರ್ನಿನಲ್ಲಿ ತಿಂದಾಗ ಮಜಾ ಬರುತ್ತೆ. ನಮ್ಮ ಟ್ರೈನ್ ಇದ್ದಿದ್ದು ಯಶವಂತಪುರಿಂದ ಆಫ್ಟರ್ನೂನ್ 12 o'clockಗೆ. ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಊಟದ ತಯಾರಿ ಮಾಡಿಕೊಂಡು ನಾವು ಫಸ್ಟ್ ಮಾಡ್ಕೊಂಡಿದ್ದು ಚಪಾತಿ. ಒಂದು 15 to 16 ಚಪಾತಿ ಬೇಯಿಸ್ಕೊಂಡಿದ್ದು. ಹಾಗೆ ಸಾಫ್ಟ್ ಇರಲಿ ಅಂತೇಳಿ ನಾವು ಅದನ್ನು ಹಾಲಲ್ಲಿ ಮಿದ್ದಿದ್ದು. ನೆಕ್ಸ್ಟ್ ನಾವು ಮಾಡಿದ್ದು ಆಲೂ ಫ್ರೈ. ಇದನ್ನು ಸಾಸಿವೆ ಎಣ್ಣೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ತಿದೆ. ಆ್ಯಕ್ಚುಲಿ ನಾರ್ಮಲ್ ಕುಕ್ಕಿಂಗ್ ಆಯಲ್ಲಿ ಫ್ರೈ ಮಾಡಿದ್ರೆ ಜಾಸ್ತಿ ಟೈಮ್ ಇಟ್ಕೋಬೋದು, ಬಟ್ ಸ್ವಲ್ಪ ಹೆಲ್ದಿ ಇರಲಿ ಅಂತೇಳಿ ನಾವೇ ಸಾಸಿವೆ ಎಣ್ಣೆಯಲ್ಲಿ ಮಾಡಿದ್ದೀವಿ. ಇದು ನನ್ನ ಮಗಳಿಗೆ ತುಂಬ ಇಷ್ಟ. ಇದನ್ನು ಡೈರೆಕ್ಟ್ ತಿನ್ನೋ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಸಾಲ್ಟ್, ಮಿರ್ಚಿ ಪೌಡರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ರೆ ರೋಟಿ ಜೊತೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಇದು ಬಜ್ಜಿ ಮೆಣಸಿನ್ಕಾಯಿನ ಡೀಪ್ ಫ್ರೈ ಮಾಡಿ ನಿಂಬೆ ಹುಳಿ ಬಿಟ್ಟಿದ್ದೀವಿ. ಇದನ್ನು ರೋಟಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ನಮ್ಮತ್ತೆ ಹೇಳ್ಕೊಟ್ಟಿರೋ ಒನ್ ಆಫ್ ದ ಕ್ವಿಕ್ಕೆಸ್ಟ್ ರೆಸಿಪಿ. ಆಮೇಲೆ ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಎಗ್ ಹಾಕಿ ಎಗ್ ಬಿರಿಯಾನಿ ಮಾಡಿದ್ದು. ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದು. ಆಮೇಲೆ ರೋಟಿ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಅದನ್ನು ಪ್ಯಾಕ್ ಮಾಡಿಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟು, ಶುಗರು, ಆಮೇಲೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ನಿಂಬೆಹಣ್ಣು. ನೆಕ್ಸ್ಟ್ ನಾವು ಇಟ್ಕೊಂಡಿದ್ದು ನಮ್ಮತ್ತೆ ಮಾಡಿಕೊಟ್ಟಿರೋ ಹೋಮ್ ಮೇಡ್ ಲಡ್ಡೂಸು. ತುಂಬ ಜಾಸ್ತಿ ತುಪ್ಪ, ಡ್ರೈ ಫ್ರೂಟ್ಸು, ಕಡಲೆ ಹಸಿಟ್ಟಲ್ಲಿ ಮಾಡಿರೋ ಒನ್ ಆಫ್ ದ ಹೆಲ್ದಿಯೆಸ್ಟ್ ಡೆಸರ್ಟ್ ಇದು. ಆಮೇಲೆ ನನ್ನ ಮಗಳಿಗೆ ತುಂಬ ಇಷ್ಟ. ಎಮರ್ಜೆನ್ಸಿಲಿ ಆಚೆ ಯಾವುದು ಊಟ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಮಗಳಿಗೆ ಅನ್ನದ ಜೊತೆ ತಿನ್ನೋಕ್ಕೆ ಅಥವಾ ರೋಟಿ ಜೊತೆ ತಿನ್ನೋಕ್ಕೆ ಅಂತೇಳಿ ಹೋಮ್ ಮೇಡ್ ತುಪ್ಪ ಕೂಡ ಇಟ್ಕೊಂಡಿದ್ದು. ಸ್ಯಾಂಡ್ವಿಚ್ ರೆಡಿ ಮಾಡೋದಕ್ಕೆ ಆನಿಯನ್, ಟೊಮ್ಯಾಟೊ, ವೀಟ್ ಬ್ರೆಡ್, ಆಮೇಲೆ ನೈಫ್ಸ್, ಸ್ಪೂನ್ಸ್, ಆಮೇಲೆ ಮಗಳಿಗೆ ಕ್ಯಾರೋಟ್, ಫ್ರೂಟ್ಸ್ ಇವೆಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಟೈಮ್ ಪಾಸ್ಗೆ ಅಂತ ಜಂಕ್ ಫುಡ್ ಕೂಡ ಇಟ್ಕೊಂಡಿದ್ದು. ಭುಜಿಯಾ, ಆಮೇಲೆ ಬಿಸ್ಕೆಟ್ಸ್, ಎಕ್ಸ್ಟ್ರಾ ಪ್ಲೇಟ್ಸ್, ಚಕ್ಕಿ, ಈ ಥರ ಸ್ವಲ್ಪ ಜಂಕ್ ಫುಡ್ ಆಮೇಲೆ ಸ್ವಲ್ಪ ಹೆಲ್ದಿ ಫುಡ್ ಎಲ್ಲನೂ ಆಲ್ಮೋಸ್ಟ್ ನಮ್ಗೆ ಏನೇನು ಗೊತ್ತಾಗುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದು. ನಾವು ಟ್ರೈನ್ ಹತ್ತೋಕೆ ಮುಂಚೆ ಆನ್ ದ ವೇ ಸ್ವಲ್ಪ ಕುಕ್ಕುಂಬರು, ಆ್ಯಪಲ್, ಆ ಥರ ಇನ್ನೂ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ತೊಗೊಂಡಿದ್ದು. ಅದು ಇಲ್ಲಿ ನನ್ನ ಹತ್ರ ಕ್ಲಿಪ್ಸ್ ಇಲ್ಲ. ಸೊ ನಾವಿವಾಗ ನಮ್ಮ ದೀಕ್ಷಾಂತ್ ಮನೆಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ 15-20 ಡೇಸ್ಗೆ. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಬಟ್ಟೆ ಪ್ರತಿಯೊಂದು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವು ಟ್ರೈನ್ ಹತ್ತೋದು. ಸೊ ಇದೇ ನೋಡಿ, ನಾವು 2 ಡೇಸ್ ಆಲ್ಮೋಸ್ಟ್ ಸ್ಪೆಂಡ್ ಮಾಡಬೇಕಾಗಿರೋ ಜಾಗ. ಆ್ಯಂಡ್ ಕ್ಲೀನ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀವು ನೋಡ್ಬೋದು. ಆ್ಯಂಡ್ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಸೆಕೆಂಡ್ AC ಅಥವಾ ಥರ್ಡ್ ACನಲ್ಲಿ ಅಂಥ ಏನು ಡಿಫಿಕಲ್ಟಿ ಫೀಲ್ ಆಗಲ್ಲ, ಏಕೆಂದರೆ ಕ್ಲೀನ್ಲಿನೆಸ್ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಟೈಮ್ ಟು ಟೈಮ್ ಬಂದು ಕ್ಲೀನ್ ಕೂಡ ಮಾಡ್ತಿರ್ತಾರೆ. ಕಸ ಗುಡಿಸೋದು, ಒರೆಸೋದು ಎಲ್ಲ ಟೈಮ್ ಟು ಟೈಮ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಥ್ರೂ ಔಟ್ ದ ಜರ್ನಿ 2 ಡೇಸ್ ಇಷ್ಟೇ ಕ್ಲೀನಾಗಿ ಎಲ್ಲನೂ ಮೇಂಟೈನ್ ಆಗಿತ್ತು. ನನ್ನ ಮಗಳು ಥ್ರೂ ಔಟ್ ದ ಜರ್ನಿ ತುಂಬ ಎಂಜಾಯ್ ಮಾಡಿದ್ಲು. ಟ್ರೈನ್ ಹತ್ತಿದ ತಕ್ಷಣ ಅವಳಿಗೆ ಹಸು ಆಗ್ತಿತ್ತು, ಊಟ ಮಾಡಿದ್ಲು. ಈ ಪುಲಾವ್ ತಿನ್ನಬೇಕು. ಅದ್ಯಾಕೆ ಹೇಳ್ತಾ ಇದೆಯಾ? ಈ ಪುಲಾವ್ ತಿನ್ನಬೇಕು. ಆಮೇಲೆ ಸೊ ನಮಗೆ 2 ಡೇಸು ಏನೂ ಕೆಲಸ ಇಲ್ಲ. ಇರೋ ಒಂದೇ ಕೆಲಸ ಅಂತಂದರೆ ನನ್ನ ಮಗಳಿಗೆ ಟೈಮ್ ಊಟ ಮಾಡಿಸೋದು, ನೀರು ಕುಡಿಸೋದು, ಅವಳ ಜೊತೆ ಆಟ ಆಡೋದು ಅಷ್ಟೆ.
बस पापा बाहर देख। हाँ देखो आप देखो। पापा देख रहे हैं। ನನ್ನ ಮಗಳಿಗಂತೂ ಒಳ್ಳೆ ಎಂಟರ್ಟೈನ್ಮೆಂಟು. ಇನ್ನೊಂದು ಕಾಟ ಏನು ಕೊಡ್ತಾಳೆ ಅಂದರೆ ವಾಶ್ರೂಮ್ಗೆ ಹೋಗ್ತೀನಿ ಅನ್ನೋದು, ಆಮೇಲೆ ವಾಶ್ರೂಮ್ ಬರಲ್ಲ ಅನ್ನೋದು. बहुत अच्छी है, बहुत अच्छी। नहीं वाला ना कोटा ही रहता ध्यान रख लेते समझ में आई ना. ಅದೇನೋ ಗೊತ್ತಿಲ್ಲ, ಟ್ರೈನ್ ಹತ್ತಿದ ತಕ್ಷಣ ಊಟ ತಿನ್ನಬೇಕು ಅನಿಸುತ್ತೆ. ನಮಗೂ ಹೊಟ್ಟೆ ಹಸಿತಿತ್ತು, ನಾವು ಇಬ್ಬರೂ ಊಟ ಫಿನಿಷ್ ಮಾಡ್ದೋ. ಆಮೇಲೆ ಥ್ರೂ ಔಟ್ ದ ಜರ್ನಿ ಆಲ್ಮೋಸ್ಟ್ ನಾವು ಅಹಮದಾಬಾದ್ ರೀಚ್ ಆಗೋವರೆಗೂ ಕಂಟಿನ್ಯೂಯಸ್ ಮಳೆ ಇತ್ತು. ಸೊ ಒಳ್ಳೆ ಸೈಟ್ ಸೀಯಿಂಗ್ ಕೂಡ ಆಗ್ತಿತ್ತು ನಮಗೆ. Ready? ನಾವೊಂದು ಒಳ್ಳೆ ಕೆಲಸ ಏನು ಮಾಡಿದ್ದಂದರೆ, ಟೀಚರ್ಗೆ ಹೇಳಿ ಆಲ್ರೆಡಿ ಅವಳದು ಹೋಮ್ವರ್ಕ್ ಫುಲ್ಲು ಬರ್ಸ್ಕೊಂಬಂದಿದ್ದು, ಅಂದರೆ ಟ್ರೇಸಿಂಗಿಗೆ, ಆಲ್ಫಾಬೆಟ್ ಟ್ರೇಸಿಂಗಿಗೆಲ್ಲ ಅವ್ರು ಆಲ್ರೆಡಿ ಕಂಪ್ಲೀಟ್ ಬರೆದು ಕೊಟ್ಟಿದ್ದರು. ಅದು ಮಾತ್ರ ಅವಳಿಗೆ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು. ನಾವು ಅವಳಿಗೆ ಟೈಮ್ ಪಾಸ್ಗೆ ಅಂತ ಮೇಜರಾಗಿ 2 ಆ್ಯಕ್ಟಿವಿಟಿ ಇಟ್ಕೊಂಡಿದ್ದು. ಒಂದು ಬಿಲ್ಡಿಂಗ್ ಬ್ಲಾಕ್ಸು, ಸೊ ಅದನ್ನು 100 ಸರಿ ಬ್ಲಾಕ್ ನಮ್ಮ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದು, ಅದನ್ನು ಡೆಮಾಲಿಷ್ ಮಾಡೋದು. ಅದು ಬಿಟ್ಟರೆ ಟ್ರೇಸಿಂಗು. ಅವಳಿಗೆ ಈಗ ನರ್ಸರಿ ಅವಳು ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬರೆಯೋ ಇಂಟ್ರೆಸ್ಟ್ ಸದ್ಯಕ್ಕಿದೆ. ಅಂದರೆ ಮನೇಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರಾವೆಲಿಂಗಲ್ಲಿ ಟ್ರೈ ಮಾಡಿ ಬರೀತಿದ್ಲು. ಸೊ ಇವೆರಡು ಅವಳಿಗೆ ಒಳ್ಳೆ ಟೈಮ್ ಪಾಸ್ ಆಯಿತು. ನಾವು ಆಫ್ಟರ್ನೂನ್ ಎಗ್ ಬಿರಿಯಾನಿ ಫಿನಿಷ್ ಮಾಡಿದ್ದು. ಸೊ ಇವಾಗ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ. ಬೆಂಡೆಕಾಯಿನ ನೈಟ್ಗೆ ಫಿನಿಷ್ ಮಾಡಿದ್ದು. ಸೊ ಯಾಕೆಂದರೆ ಅದು ನಾಳೆವರೆಗೂ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ನಮ್ಮ ಫಸ್ಟ್ ಡೇ ಟ್ರಾವೆಲ್ 12 o'clockಗೆ ಆಫ್ಟರ್ನೂನ್ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿ ಎಂಡ್ ಆಯಿತು. ಸೊ ಅದೆಲ್ಲ ಆದಮೇಲೆ ನಾವು ಕೂಡ ಮಲ್ಗೋಕ್ಕೆ ರೆಡಿ ಆದೋ. ಬಾರಮ್ಮ ಮಲ್ಕೋ. मुंह पे लग जाएगा बहुत तेज. ಟ್ರೈನಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಬಂತು. ಬೆಳಗ್ಗೆ ಎದ್ದು ಒಳ್ಳೆ ಕ್ಲೈಮೇಟ್ ಇತ್ತು ಮಾತ್ರ, ಮಳೆ ಇರೋದ್ರಿಂದ. ಸೊ ಆರಾಮಾಗಿದ್ದು ಆಮೇಲೆ ನಾವು ಫ್ರೆಶ್ ಆಗಿ ಫ್ರೂಟ್ಸ್ ಎಲ್ಲ ತಿಂದು. ಹಿಂಗೆ ನೀನು ಮಾಡಿದ್ದು ಹೆಚ್ಚಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಾತ್ರ ದೀಕ್ಷಾಂತ್ ಇರೋಬರೋ ಸೀರೀಸ್ ಎಲ್ಲನೂ ಕವರ್ ಮಾಡ್ತಾರೆ. ನೆಟ್ಫ್ಲಿಕ್ಸು, ಪ್ರೈಮು, ಎಲ್ಲಿರೋ ಯಾವ ಸೀರೀಸ್ನೂ ಬಿಡಲ್ಲ, ನೋಡ್ತಾ ಇರೋದೇ ಕೆಲಸ. ಹೇಳೋರಿಲ್ಲ ಕೇಳೋರಿಲ್ಲ. ಬ್ರೇಕ್ಫಾಸ್ಟ್ ರೆಡಿಯಾಗಿ ಇಟ್ಟಿದ್ರು ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ದೀಕ್ಷಾಂತ್, ನಾವು ಬ್ರೇಕ್ಫಾಸ್ಟ್ಗೆ ಆಲೂ ಫ್ರೈ ಮತ್ತು ಚಪಾತಿ ತಿಂದು. ಸೊ ಇಲ್ಲಿಗೆ ನಾವು ಮಾಡ್ಕೊಂಬಂದಿದ್ದು ಊಟನ ನಾವು ಫಿನಿಷ್ ಮಾಡ್ದೋ. ಸುಮ್ಮನೆ ಕ್ಲೀನ್ಲಿನೆಸ್ ಮಾತ್ರ ನಿಜ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಅವಾಗವಾಗ ಒಂದು 3-4 ಟೈಮ್ಸ್ ದಿನದಲ್ಲಿ ಬಂದು ಕ್ಲೀನ್ ಮಾಡ್ತಾನೇ ಇದ್ದರು. ಸೊ ಅದಾದಮೇಲೆ ಊಟ ಎಲ್ಲ ಫಿನಿಷ್ ಆದಮೇಲೆ ನಾವು ಜಂಕ್ ಫುಡ್ಗೂ ಶಿಫ್ಟ್ ಆದೋ. ಟೈಮ್ ಪಾಸ್ ಮಾಡಬೇಕಲ್ಲ ಟ್ರೈನಲ್ಲಿ. ಪಕ್ಕದ ಸೀಟಲ್ಲಿ ಆ್ಯಕ್ಚುಲಿ ಒಂದು 7-8 ತಿಂಗಳು ಪಾಪು ಇತ್ತು. ಅದರಿಂದ ನನ್ನ ಮಗಳಿಗೆ ಅಲ್ಲಿ ಎಂಟರ್ಟೈನ್ಮೆಂಟ್ ಇದ್ದಿದ್ದರಿಂದ ಪಾಪ ಯಾವಾಗಲೂ ಹಿಂಗೆ ನೇತಾಡ್ತಾನೇ ಇದ್ಲು.
ದೀಕ್ಷಾಂತ್ಗೆ ಸ್ವಲ್ಪ ಫುಡ್ ಕ್ರೇವಿಂಗ್ಸ್ ಜಾಸ್ತಿ. ಯಾವ್ಯಾವ ಲೊಕೇಶನ್ ಏನೇನು ಫೇಮಸ್ ಫುಡ್ ಇದೆ ಅಂತ ಆ ಸ್ಟಾಪ್ ಬರೋರ್ಗೂ ಕಾಯ್ಕೊಂಡಿದ್ದು. ಪುಣೆಯಲ್ಲಿ ವಡಾಪಾವ್ ಅಂತೆ, ಅಹಮದಾಬಾದಲ್ಲಿ ಏನಪ್ಪ ಅದು ಖಮನ್ ಡೋಕ್ಲಾ ಅಂತೆ. ಆ ಥರ ಚಾಯ್ಸ್ ಮಾಡಿ ತಿನ್ನೋದೇ ಅವ್ರ ಕೆಲಸ. ಏನಪ್ಪ ಏನದು ಏನದು ಏನಮ್ಮ ಚಿನ್ನದು ತಾಶು ಯೋಚನೆ ಮಾಡಿ ಹೇಳು ಏನದು ಡೋಕ್ಲಾ. ನೆಕ್ಸ್ಟ್ ಡೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಮಗಳು ಹೋಮ್ವರ್ಕ್ ಬರೋದು ಪಾಪ. ತಾಶು ಏನು ಬರಿತಾ ಇದೆಯಾ? ಕೆ ಸೂಪರ್. ನಲ್ಲಿ ನಿಜ ಕೆಲಸ ಏನೂ ಇಲ್ಲದೆ ಇರೋದ್ರಿಂದ ತಿಂತಾನೆ ಇರ್ತೀವಿ. ಈ ಲಾಂಗ್ ಜರ್ನಿಲಿ ಆ್ಯಕ್ಚುಲಿ ಒನ್ ಆಫ್ ದ ಬ್ಯೂಟಿಫುಲ್ ಸಿನಿಕ್ ಮೂಮೆಂಟ್ ಸಿಗೋದು ಖಂಡಾಲಾ ಲೋನಾವ್ಲಾ ಅನ್ನೋ ಪ್ಲೇಸಲ್ಲಿ. ಇದೊಂದು ಸೂಪರ್ ಹಿಲ್ ಸ್ಟೇಷನ್ಸು, ವೆಸ್ಟರ್ನ್ ಹಿಲ್ ಸ್ಟೇಷನ್ಸು. ಹ್ಯಾಟ್ಸ್ ಆಫ್ ಟು ಇಂಡಿಯನ್ ರೈಲ್ವೇಸ್, ಯಾಕೆಂದರೆ ಈ ಹಿಲ್ ಸ್ಟೇಷನ್ಸ್ ಥ್ರೂ ಔಟ್ ಅವ್ರು ಟ್ರಾವೆಲ್ ಮಾಡಬೇಕಾದ್ರೆ ಏನಂತಾರೆ ಐ ಕ್ಯಾಚಿಂಗ್ ಸೀನಿಕ್ ಬ್ಯೂಟೀಸ್ ಬರುತ್ತಲ್ಲ, ಅವಾಗೆಲ್ಲ ತುಂಬ ಸ್ಲೋ ಮಾಡ್ತಾರೆ ಟ್ರೈನ್ನ. ಆ್ಯಂಡ್ ಇದನ್ನು ಒನ್ಸ್ ಇನ್ ಅ ಲೈಫ್ ಟೈಮ್ ಟ್ರೈನ್ ಜರ್ನಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾಟ್ ಇನ್ ಒನ್ಸ್ ಇನ್ ಅ ಲೈಫ್ ಟೈಮ್, ನಾವಂತೂ ರಿಪೀಟ್ ಸರಿ ನೋಡಿದ್ರು ನಮಗಂತೂ ಖುಷಿಯಾಗಿದೆ. ಆ್ಯಂಡ್ ಈ ಪ್ಲೇಸ್ ಕವರ್ ಮಾಡಬೇಕಾದ್ರೆ ತುಂಬ ಟೈಮು ಟ್ರೈನು ಟನಲ್ ಒಳಗೆ ಪಾಸ್ ಆಗುತ್ತೆ. ಆ್ಯಂಡ್ ಟನಲಿಂದ ಆಚೆ ಬಂದಿದ ತಕ್ಷಣ ನಿಮಗೆ ವಾವ್ ಅನ್ನೋ ಸೀನಿಕ್ ಬ್ಯೂಟಿ ಕಾಣುತ್ತೆ. ಈ ರೀತಿ ರಿಪೀಟೆಡ್ಲಿ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ನೀವು ನೋಡ್ಬೋದು. ಈ ಖಂಡಾಲಾ ಲೋನಾವ್ಲಾ ಜಾಗ ಅಂತೂ ಆಲ್ಮೋಸ್ಟ್ ಎವ್ರಿ ಮಂತ್ ಈ ಥರನೇ ರೈನಿಂಗ್, ವಾಟರ್ಫಾಲ್ಸ್, ಈ ಕ್ಲೈಮೇಟಲ್ಲೇ ಇರುತ್ತೆ ಇದು. ಆ್ಯಂಡ್ ಒನ್ಸ್ ಇನ್ ಅ ಲೈಫ್ ಟೈಮ್ ವಿಸಿಟ್ ಮಾಡಬೇಕು ಈ ಜಾಗನ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದೇ ಅಲ್ವಾ ನೇಚರ್ ಬ್ಯೂಟಿ ಅಂದರೆ. ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ಜರ್ನೀಸ್ ಕವರ್ ಮಾಡೋದ್ರಿಂದ ನನಗನ್ಸುತ್ತೆ ನೀವು ಬ್ಯೂಟಿಫುಲ್ ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಆಮೇಲೆ ಪ್ಲ್ಯಾನ್ ಮಾಡಿ ವಿಸಿಟ್ ಕೂಡ ಮಾಡ್ಬೋದು. ಸ್ವಲ್ಪ ಆಫ್ಟರ್ನೂನ್ ನ್ಯಾಪ್ ತೊಗೊಂಡು ಆಮೇಲೆ ಆ್ಯಕ್ಚುಲಿ ಈಗ ಎಲ್ಲೆಲ್ಲಿ ಸ್ಟಾಪ್ಸಲ್ಲಿ ತುಂಬ ಹೊತ್ತು ನಿಲ್ಲಿಸ್ತಾರಲ್ಲ ಅಲ್ಲೆಲ್ಲ ಕೆಳಗೆ ಇಳಿದು ಅಲ್ಲೂ ಕೂಡ ಏನು ಆ ಪ್ಲೇಸ್ನ ನೋಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳದು ಇದನ್ನೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡ್ತಾಳೆ. ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳ ಜೊತೆ ಅಂತೂ. ಆ್ಯಂಡ್ ಆಲ್ಮೋಸ್ಟ್ ಯಾವ ಸ್ಟಾಪಲ್ಲಿ ತುಂಬ ಜಾಸ್ತಿ ಟೈಮ್ ನಿಲ್ಲಿಸುತ್ತೆ ಅದನ್ನು ನೋಡಿ ಮಾತ್ರ ಇಳ್ಕೋಬೇಕು, ಅದು ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ಹರಿಬರಿನಲ್ಲಿ ಮಕ್ಕಳ ಜೊತೆ ರಿಸ್ಕ್ ಯಾವತ್ತೂ ತೊಗೋಬಾರ್ದು, ಕಷ್ಟ ಆಗುತ್ತೆ. ಅದರಲ್ಲೂ ಟ್ರೈನ್ ಹತ್ರ ಅಂತೂ ತುಂಬ ಕೇರ್ಫುಲ್ಲಾಗಿರಬೇಕು. ನಾವು ಕೂಡ ಆಲ್ ಪಾಸಿಬಲ್ ಪ್ರಿಕಾಷನ್ಸ್ ತೊಗೊಂಡಿನೇ ಅವಳನ್ನ ಕೆಳಗಿಳಿಸ್ತಿದ್ದು. ಫುಡ್ ಲವರ್ಸ್ಗಂತೂ ಟೇಸ್ಟಿ ಫ್ರೂಟ್ಸು ಫುಡ್ನ ತಿನ್ಕೊಂಡು ಒಳ್ಳೆ ಕ್ಲೈಮೇಟ್ನ ನೋಡಿಕೊಂಡು ಸೀನಿಕ್ ಬ್ಯೂಟಿನ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡೋದ್ರಲ್ಲಿ ಇರೋ ಮಜಾನೇ ಬೇರೆ. ನನಗನ್ಸುತ್ತೆ ಬ್ಯುಸಿ ಇದ್ದಾಗ ಆಪ್ಷನ್ ಇರಲ್ಲ, ಬಟ್ ಈ ರೀತಿ ಲಾಂಗ್ ಜರ್ನೀಸ್ ಮಾಡೋದ್ರಿಂದ ನಮ್ಮ ಮಕ್ಕಳು ಕೂಡ ಒಳ್ಳೆ ಮೆಮೊರೀಸ್ನ ನಾವು ಕಲೆಕ್ಟ್ ಮಾಡಿ ರಿಸರ್ವ್ ಮಾಡ್ತಾಯಿದ್ದೀವಿ ಅಂತ ನನಗೆ ಫೀಲ್ ಆಗುತ್ತೆ. ಏಕೆಂದರೆ ಅವಳಷ್ಟು ಎಂಜಾಯ್ ಕೂಡ ಮಾಡಿದ್ಲು. ಇದು ಮಾಹಿ ರಿವರ್ ಗುಜರಾತಲ್ಲೇ, ತುಂಬ ಬ್ಯೂಟಿಫುಲ್ ವ್ಯೂ ಇದು ಕೂಡ. ಈ ಥರ ಜಿಡಿ ಮಳೆಯಲ್ಲಿ ಈ ಲಾಂಗ್ ರಿವರ್ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ.
ನೈಟು ಪನ್ನೀರ್ ಪಲ್ಯ ರೋಟಿ ಆರ್ಡ್ರ್ ಮಾಡ್ಕೊಂಡಿದ್ದೋ. ಟು ಬಿ ಫ್ರ್ಯಾಂಕ್, ಟೇಸ್ಟ್ ನಮಗಂತೂ ಇಷ್ಟ ಆಗಲಿಲ್ಲ. ಒಳ್ಳೆ ರಿವ್ಯೂಸ್ ನೋಡಿನೇ ಆರ್ಡ್ರ್ ಮಾಡಿದ್ದೋ, ಬಟ್ ಶುಂಠಿ ಬೆಳ್ಳುಳ್ಳಿ ಏನೂ ಇರಲಿಲ್ಲ ಅದರಲ್ಲಿ. ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ. ಅಹಮದಾಬಾದ್ ನೈಟ್ ಒಂದು 10 o'clock ರೀಚ್ ಆದೋ. 2 hours ಡಿಲೇ ಹೋಗ್ತಾಯಿತ್ತು ಟ್ರೈನು. ಅಲ್ಲಿಗೆ ಆಲ್ಮೋಸ್ಟ್ ಟ್ರೈನ್ ಕಂಪ್ಲೀಟ್ ಖಾಲಿ ಆಯಿತು. ಟ್ರೈನ್ ಖಾಲಿ ಆಗಿದ್ದೆ ನನ್ನ ಮಗಳಿಗೆ ಇನ್ನೂ ಜಾಸ್ತಿ ಖುಷಿ ಆಯಿತು. ಪ್ರತಿ ಸೀಟಲ್ಲೂ ಹೋಗೋದು, ಆಟ ಆಡೋದು ಇನ್ನೂ ಖುಷಿ ಆಯಿತು ಅವಳಿಗೆ. ಗೊತ್ತಿಲ್ವಾ? ಮಕ್ಕಳು ಹೇಳ್ಕೊಟ್ಟಿದ್ಕಿಂತ ಜಾಸ್ತಿ ನಮ್ಮನ್ನ ನೋಡಿ ಕಲಿತಾರಂತೆ. ನೀವು ನೋಡ್ಬೋದು, ಬಟರ್ಫ್ಲೈ ಎಕ್ಸಸೈಸ್ ಮಾಡ್ತಿದ್ದಾಳೆ ಇಲ್ಲಿ. ಬಟರ್ಫ್ಲೈ. ಸೊ ಈ ರೀತಿ ನಮ್ಮ ಸೆಕೆಂಡ್ ಡೇ ಜರ್ನಿ ಕೂಡ ತುಂಬ ಚೆನ್ನಾಗಾಯಿತು. ಬೆಡ್ ಎಲ್ಲ ರೆಡಿ ಮಾಡಿ ಮತ್ತೆ ಮಲಗೋಕೆ ರೆಡಿ ಆದೋ. ನೆಕ್ಸ್ಟ್ ಡೇ ಬೆಳಗ್ಗೆ ಕಣ್ಣು ಬಿಡೋಷ್ಟರೊಳಗೆ ನಾವು ಆಲ್ರೆಡಿ ರಾಜಸ್ಥಾನಲ್ಲಿ ಇದ್ದೋ, ಅಂದರೆ ಡೆಸರ್ಟ್ ಲ್ಯಾಂಡ್. ಇಷ್ಟೊತ್ತವರೆಗೂ ಗ್ರೀನ್ರಿ ವ್ಯೂಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬಂದಿದ್ದೋ. ಈಗ ಡೆಸರ್ಟ್ ಲ್ಯಾಂಡ್ ವ್ಯೂ ಬಂತು. ಇದು ಕೂಡ ಒಂಥರ ಚೆನ್ನಾಗಿತ್ತು. ಮತ್ತು ಬ್ರೇಕ್ಫಾಸ್ಟ್ಗೆ ನಾವು ಸ್ಯಾಂಡ್ವಿಚ್ ಮಾಡಿಕೊಂಡು, ಬ್ರೆಡ್ ಸ್ಯಾಂಡ್ವಿಚ್ಚು. ದೀಕ್ಷಾಂತ್ಗೆ ಈ ಬ್ರೇಕ್ಫಾಸ್ಟ್ ತುಂಬ ಇಷ್ಟ. ಬ್ರೆಡ್ ಸ್ಯಾಂಡ್ವಿಚ್ಚು ಹೆಲ್ದಿ ಕೂಡ ಇರುತ್ತೆ, ಆದರೂ ಬ್ರೆಡ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ. ನಮ್ಮ ಟ್ರೈನ್ ಆಲ್ಮೋಸ್ಟ್ 2 hours ಡಿಲೇ ಆಗಿತ್ತು. ನಾವು ನಮ್ಮ ಸ್ಟಾಪ್ ಬರಲಿ ಅಂತ ಕಾಯ್ತಾ ಇದ್ದೀವಿ. कैमल है, कैमल कैमल हाथ का रखना है। ಈ ರೀತಿ ನಾವು ಈ ಲಾಂಗ್ ಜರ್ನಿನ ಎಂಜಾಯ್ ಮಾಡಿಕೊಂಡು ಬ್ಯಾಂಗ್ಳೂರು ರೀಚ್ ಆದೋ. ಟ್ರೈನಲ್ಲಿ AC ತುಂಬ ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಚಳಿ ಅನ್ನಿಸ್ತಿತ್ತು. ಬಟ್ ಬೀಕಾನೇರ್ ರೀಚ್ ಆಗಿದ ತಕ್ಷಣ ಭಯಂಕರ ಬಿಸಿಲು ಫೀಲ್ ಆಗ್ತಿತ್ತು. ತಲೆನೋವು ಬರೋಷ್ಟು ಬಿಸಿಲಿತ್ತು. 5 minutesಗೆ ತಲೆನೋವು ಬರೋಷ್ಟು. ನಾವು ಮನೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಕಂಪ್ಲೀಟ್ ಡೇ ರಿಲ್ಯಾಕ್ಸ್ ಮಾಡ್ದು. ಆ್ಯಂಡ್ ಇದಾಗಿತ್ತು ನಮ್ಮ ಲಾಂಗೆಸ್ಟ್ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.